ಕತೆ ಹೇಳೋದಕ್ಕೆಲ್ಲ ಟೈಮ್ ಇಲ್ಲ. ಏನಂದ್ರೆ ಬರೀ ಓದಷ್ಟೇ. ಆ ಕತೆ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ ಕಣೆ, ಇನ್ನು ಕೇಳ್ಬೇಕು ಅನ್ಸುತ್ತೆ. ನಾವು ಮುಂದೆ ಅವ್ರ ತರ ಹಾಕ್ಬೇಕು ಅನ್ಸುತ್ತೆ ಕಣೆ. ಹೌದಾ? ಹಾಗಾದ್ರೆ ಕತೆ ನನ್ಗೂ ಹೇಳಿ ಪ್ಲೀಸ್. ನೀವೆಲ್ಲ ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ಇವರು ಸ್ಕೂಲಲ್ಲಿ ನಡೆದಿದ್ದು ಹೇಳ್ತಾ ಇದ್ರು ಬರೋ. ಅಯ್ಯೋ ಅದು ಬಿಡು, ನಿನ್ನೆ ನಾವು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಬೇಕಾದ್ರೆ ಆ ಇಂಗ್ಲಿಷ್ ಮೀಡಿಯಂ ಹುಡುಗರು ಎಲ್ಲಿದ್ರೋ ಗೊತ್ತಿಲ್ಲ, ಜೋರ್ ಸೈಕಲ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸಾಗರ್ಗೆ ಟಿಕ್ ಹೊಡ್ಬಿಡೋದು. ಏನಾಯ್ತು ಅಷ್ಟೇ ಅಲ್ಲ, ಕಾಲಲ್ಲಿ ರಕ್ತ ಸುರಿತಾ ಇತ್ತು. ನಾವೆಲ್ಲ ಅಲ್ಲೇ ಇತ್ತು, ಅಲ್ಲೇ ಸುತ್ತಮುತ್ತಿದ್ದ ಔಷಧಿ ಎಲೆಗಳನ್ನ ಕಿತ್ತು ಕುಟ್ಟಿ ಅವ್ನ ಗಾಯ ಕಳಿಸ್ತೆ ನೋಡು. ಸ್ವಲ್ಪ ಹೊತ್ತು ನಂತರ ಸಮಾಧಾನ ಮಾಡಿ ಶಾಲೆ ಕರ್ಕೊಂಡು ಹೋದ್ವು. ಶಾಲೆ ಬಂದು ನೋಡ್ತೀವಿ, ಅಲ್ಲೇನಾಯ್ತು ಗೊತ್ತಾ? ಏನಾಯ್ತು? ನಮ್ ದಿನೇಶ ಇಲ್ವಾ, ಅವನು ಹೋಮ್ವರ್ಕ್ ಬರ್ತಿಲ್ಲ ಅಂತ ಶಾಲೆ ಅಂಗಳದಲ್ಲಿ ಬ್ಯಾಗಲ್ಲಿ ಬರಿಬೇಕು ಅಂತ ಬುಕ್ ತಗೊಳಕ್ ಹೋದೆ. ಅದು ಎಲ್ಲಿತ್ತು ಅವ್ನ ಜರಿ, ಅವ್ನ ಕೈಗೆ ಕಚ್ಬಿಡೋದ. ಅಯ್ಯೋ ಪಾಪ, ಏನಾಯ್ತು ಅವ್ನಿಗೆ? ಪಾಪ ನೋವು ಉರಿ ಅಂತ ಅಳ್ತಾ ಇರ್ಬೇಕಾದ್ರೆ ನಾವೆಲ್ಲ ಅಲ್ಲೇ ಇದ್ವು. ನಾವೇನ್ ಮಾಡಿದ್ವಿ ಗೊತ್ತಾ? ಏನ್ ಮಾಡಿದ್ರು? ನಮ್ ಸ್ಕೂಲ್ ಹತ್ರದಲ್ಲಿ ನೂರಾರು ಔಷಧಿ ಎಲೆಗಳಿಲ್ವಾ, ರಾಸಾಯನಿಕ ಔಷಧಿ ಎಲೆ, ಅದನ್ನ ಕಿತ್ತು ಕುಟ್ಟಿ ಅವ್ನ ಕೈಗೆ ಹಚ್ತಾ ನೋಡ. ಸ್ವಲ್ಪ ಹೊತ್ತಿನ ನಂತರ ನೋವಲ್ಲ, ಚೂರ್ಕೆನೂ ಇಲ್ಲ. ರಮೇಶ, ಇದೆಲ್ಲ ನಿಮ್ಗೆ ಹೆಂಗೋ ಗೊತ್ತು? ನಮ್ ಸ್ಕೂಲಲ್ಲಿ ಏನಾದ್ರು ಆದ್ರೆ ಪೇರೆಂಟ್ಸ್ ಕಳಿಸಿ ಹಾಸ್ಪಿಟಲ್ಗೆ ಕಳಿಸ್ಬಿಡ್ತಾರೆ. ಇದಿಷ್ಟಕ್ಕೆಲ್ಲ ಆಸ್ಪತ್ರೆ ಯಾಕೆ? ನಮ್ಮ ಶಾಲೆ ಅಂಗಳದಲ್ಲಿ 10 ಔಷಧಿ ಸಸ್ಯಗಳಿದಾವೆ. ಅದ್ರ ಬಗ್ಗೆ ನಮ್ಮ ಟೀಚರ್ಸ್ಗಳು ಹೇಳ್ಕೊಟ್ಟಿದ್ದಾರೆ. ನಾವಂತ ಸಣ್ಣ ಪುಟ್ಟಕ್ಕೆಲ್ಲ ಆಸ್ಪತ್ರೆಗೆ ಹೋಗೋದೇ ಇಲ್ಲಪ್ಪ. ಹೌದಾ? ನೀವೆಲ್ಲ ಇಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಾವೆಲ್ಲ ನಮ್ಮ ಶಾಲೆ ಬಗ್ಗೆ ಹೇಳ್ತಿತ್ತು. ಹೌದಾ? ನಮ್ ಸ್ಕೂಲ್ ಅಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಅವತ್ತು ನಮ್ ಸ್ಕೂಲ್ಗೆ ಒಂದು ಕಪ್ಪೆ ಬಂದ್ಬಿಟ್ಟಿತ್ತು. ಆ ಕಪ್ಪೆ ಬಂದು ಎಲ್ಲಾರು